ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್. ಇವತ್ತು ಸೀಗಡಿ ಅಂತ ಬರುತ್ತೆ ನೋಡಿ, ಅದರದ್ದು ಸಾಂಬಾರು ಮಾಡ್ಕೊಂಡಿದ್ದೆ. ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ನಾನು 1 kg ತೊಗರಿಬೇಳೆಯನ್ನು ಸುಲಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ನಂತರ ಒಂದು ಸ್ವಲ್ಪ ಸೀಗಡಿಯನ್ನು ಕ್ಲೀನ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಬನ್ನಿ ಇದನ್ನು ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದಕ್ಕೆ ತುಂಬ ಮಸಾಲ ಏನೂ ಹಾಕಬಾರ್ದು, ಏಕೆಂದರೆ ಅದೇ ತುಂಬ ಸ್ಮೆಲ್ ಇರುತ್ತಲ್ವ, ಅದರ ಫ್ರ್ಯಾಗ್ರೆನ್ಸ್ ಎಲ್ಲ ಹೋಗ್ಬಿಡುತ್ತೆ ಬೇರೆ ಮಸಾಲವನ್ನು ಸೇರಿಸ್ಕೊಂಡ್ರೆ. ಇದನ್ನು ಮಾಡಲಿಕ್ಕೆ ಮೊದಲಿಗೆ ಒಂದು ಹಂಚಿನ ಮೇಲೆ ಅದೇನು ಸೀಗಡಿ ಇರುತ್ತೆ ನೋಡಿ, ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅಂದರೆ ಡ್ರೈ ಫ್ರೈ ಮಾಡ್ಕೊಳ್ಬೇಕು. ಅದನ್ನು ವಾಶ್ ಮಾಡಬಾರ್ದು ಫಸ್ಟು, ಹಾಗೆಯೇ ನೀಟಾಗಿ ಡ್ರೈ ಆಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಅದು ಒಂದು ಸ್ವಲ್ಪ ಅದರದ್ದು ಹೊಗೆ ಬರುತ್ತೆ ನೋಡಿ, ಅಲ್ಲಿ ತನಕ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಅದನ್ನು ಬೇಗ ಫ್ರೈ ಆಗುತ್ತೆ. ಇದು ತುಂಬ ಟೈಮ್ ಏನು ತೊಗೊಳ್ಳಲ್ಲ, ಒಂದು 5 ಮಿನಿಟ್ಸ್ ತೊಗೊಳುತ್ತೆ ಅಷ್ಟೇ. ಚೆನ್ನಾಗಿ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ನಾನೊಂದು 5 ನಿಮಿಷ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದು ಹೊಗೆ ಬರಲಿಕ್ಕೆ ಶುರುವಾಗುತ್ತೆ ನೋಡಿ, ಅಲ್ಲಿ ತನಕ ನೀಟಾಗಿ ಅದನ್ನು ಫ್ರೈ ಮಾಡಿಕೊಂಡ್ರೆ ಆಯಿತು. ತುಂಬ ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬಾರ್ದು, ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಈಗ ಹೊಗೆ ಬರಲಿಕ್ಕೆ ಅದು ಶುರು ಆಗ್ತಿದೆ, ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ನೋಡಿ ನಾವು ಇದನ್ನೇನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀವಿ ನೋಡಿ, ಇದನ್ನು ಮತ್ತೆ ನೋಡಿ ಈಗ ಫ್ರೈ ಆಯಿತು. ಇಷ್ಟು ಫ್ರೈ ಆದರೆ ಸಾಕು. ಈಗ ಇದನ್ನು ನೀಟಾಗಿ ವಾಶ್ ಮಾಡ್ಕೊಳ್ಬೇಕು, ಏಕೆಂದರೆ ನಾವು ಫಸ್ಟ್ ವಾಶ್ ಮಾಡಿಲ್ಲ ಅಲ್ವಾ, ಅದರಿಂದ ವಾಶ್ ಮಾಡ್ಕೊಳ್ತಾರೋ ಇಲ್ವೋ ಗೊತ್ತಿಲ್ಲ, ಏಕೆಂದರೆ ನಾನು ಫ್ರೈ ಮಾಡಿಬಿಟ್ಟು ಮತ್ತೆ ಅದನ್ನು ವಾಶ್ ಮಾಡ್ಕೊಳ್ತೀನಿ, ಏಕೆಂದರೆ ಕ್ಲೀನ್ ಆಗುತ್ತೆ ನೀಟಾಗಿ ಅಂತ ಅಷ್ಟೇ. ನಾನು ನೋಡಿ ಈ ರೀತಿಯಾಗಿ ಅದು ಫ್ರೈ ಆದಮೇಲೆ ನೀಟಾಗಿ ಅದನ್ನು ಕೈನಿಂದ ಈ ರೀತಿ ಮಾಡ್ಕೊಂಡು ನೀಟಾಗಿ ಅದನ್ನು ನೋಡಿ ವಾಶ್ ಮಾಡಿಬಿಟ್ಟು ನೀರನ್ನ ಸ್ಟ್ರೈನ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಈಗ ಸಾಂಬಾರನ್ನ ಮಾಡಲಿಕ್ಕೆ 1 ಬೌಲಷ್ಟು ತೆಂಗಿನಕಾಯನ್ನು ಹಾಕ್ಕೊಂಡಿದ್ದೀನಿ, 2 ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಇನ್ನೇನು ಮಸಾಲ ಹಾಕ್ಕೊಳ್ಳಲ್ಲ ನಾನು. ಇದಕ್ಕೆ 2 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 2 ಸ್ಪೂನಷ್ಟು ಸಾಂಬಾರು ಪೌಡರು ಮತ್ತು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ಕೊಂಡು ನೀರನ್ನು ಸೇರಿಸ್ಕೊಂಡು ಸಣ್ಣದಾಗಿ ಅದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ ನೀಟಾಗಿ ಪೂರ್ತಿಯಾಗಿ ಸಣ್ಣದಾಗಿ ಗ್ರೈಂಡ್ ಮಾಡ್ಕೋಬೇಕು. ಈಗ ಒಂದು ಕುಕ್ಕರ್ಗೆ ಒಂದು ಅರ್ಧ ಬೌಲಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ, ಅಂದರೆ ಒಂದು 3 ರಿಂದ 4 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಸಾಸಿವೆಯನ್ನು ಹಾಕ್ಕೊಂಡಿದ್ದೀನಿ, ಬೇಕಿದ್ದರೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳಿ. ನಂತರ ಇರಲಿಲ್ಲ ಅದಕ್ಕೆ ಸೇರಿಸ್ಕೊಂಡಿಲ್ಲ. ನಂತರ ರುಬ್ಬಿರುವ ಮಸಾಲವನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು 5 ಟೊಮೊಟೊವನ್ನು ಸೇರಿಸ್ಕೊತಾ ಇದ್ದೀನಿ, ಏಕೆಂದರೆ ಹುಳಿ ಇದ್ದರೆ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ. ನಾನಿಲ್ಲಿ ಹುಣಸೆ ಹಣ್ಣನ್ನು ಸೇರಿಸ್ತಾ ಇಲ್ಲ, ಅದರಿಂದ ಒಂದು 5 ಟೊಮೊಟೊವನ್ನು ನೋಡಿ, ಫಸ್ಟು ಒಂದು 3 ಟೊಮೊಟೊ ಹಾಕ್ಕೊಂಡಿದ್ದೆ, ಮತ್ತೆ ಒಂದು 2 ಟೊಮೊಟೊವನ್ನು ಹಾಕ್ಕೊಂಡು ಈ ರೀತಿಯಾಗಿ ನೀಟಾಗಿ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಟೊಮೊಟೊವನ್ನು ತರ್ತರಿಯಾಗಿ ರುಬ್ಕೊಂಡ್ರೆ ಸಾಂಬಾರು ಚೆನ್ನಾಗಾಗಲ್ಲ. ಪೂರ್ತಿಯಾಗಿ ಸಣ್ಣದಾಗಿ ಪೇಸ್ಟ್ ಮಾಡಿಕೊಂಡು ಟೊಮೊಟೊ ಪೇಸ್ಟನ್ನು ಸಹ ಸೇರಿಸ್ಕೊಂಡು ಇದಕ್ಕೆ ಈಗ ಸಾಂಬಾರು ಯಾವ ಹದದಲ್ಲಿ ಬೇಕು ಒಂದು 3 ಗ್ಲಾಸಷ್ಟು ನಾನಿಲ್ಲಿ ನೀರನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಕುದಿ ಬರಬೇಕು, ಅಂದರೆ ಅದೇನು ಖಾರ ಇದೆ ನೋಡಿ ಅದು ಚೆನ್ನಾಗಿ ಕುದಿಬೇಕು. ನಾವು ಅಲ್ಲಿ ತನಕ ಒಂದು 5 ರಿಂದ 10 ನಿಮಿಷ ಅದನ್ನು ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ. ಮತ್ತು ಇದಕ್ಕೆ ನಾವು ಯಾವುದೇ ಒಂದು ಬೇರೆ ತರಕಾರಿಯನ್ನು ಸೇರಿಸ್ಕೊಳ್ಳಲ್ಲ, ಏಕೆಂದರೆ ಸೀಗಡಿ ಇದೆ ನೋಡಿ, ಅದು ಕಾಳು ಮಾತ್ರ ಚೆನ್ನಾಗಾಗುತ್ತೆ. ಈಗ ನೋಡಿ ಸಾಂಬಾರು ಚೆನ್ನಾಗಿ ಕುದಿ ಬರ್ತಿದೆ ಅಲ್ವಾ, ಈಗ ಇದಕ್ಕೆ ಒಂದು 2 ರಿಂದ 3 ಸ್ಪೂನಷ್ಟು ನಾನಿಲ್ಲಿ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಉಪ್ಪನ್ನು ಸೇರಿಸಿದ್ಮೇಲೂ ಅಷ್ಟೇ ಚೆನ್ನಾಗಿ ಅದು ಕುದಿಸ್ಕೋಬೇಕು. ನಾನೊಂದು 10 ನಿಮಿಷನೇ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಅದನ್ನು. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕುದಿಸ್ಕೊಬೇಕು. ಮತ್ತು ಇದಕ್ಕೆ ಟೊಮೊಟೊ ತುಂಬ ಚೆನ್ನಾಗಾಗುತ್ತೆ ಸಾಂಬಾರಿಗೆ. ಹುಣಸೆ ಹಣ್ಣು ನಾನು ಹಾಕ್ಬಿಟ್ಟು ಮಾಡಿಲ್ಲ, ಟೊಮೊಟೊ ಒಂದು ಜಾಸ್ತಿನೇ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ನಂತರ ನೋಡಿ ಚೆನ್ನಾಗಿ ಕುದ್ದ ಮೇಲೆ ನಾನು 1 ಬೌಲಷ್ಟು ತೊಗರಿ ಕಾಳನ್ನು ಸುಲ್ಕೊಂಡಿರೋದನ್ನ ಹಾಕ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಮತ್ತು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಈಗ ನೋಡಿ ಕುಕ್ಕರ್ನ ಲಿಡ್ ಮುಚ್ಚಿಬಿಟ್ಟು ನೀಟಾಗಿ ಒಂದು 2 ವಿಷಲ್ ಬರೆಸ್ಕೊಂಡ್ರೆ ಸಾಕಾಗುತ್ತೆ, ಏಕೆಂದರೆ ಹಸಿ ಕಾಳಲ್ವಾ ಬೇಗ ಬೆಂದೋಗುತ್ತೆ. ನೋಡಿ ಈಗ 2 ವಿಷಲ್ ಆದಮೇಲೆ ನಾನು ತೆಗಿತಾ ಇದ್ದೀನಿ. ಸಾಂಬಾರು ತುಂಬ ಚೆನ್ನಾಗಾಗುತ್ತೆ. ನಾನು ಇನ್ನೂ ಅದನ್ನು ಸೇರಿಸಿಲ್ಲ, ಸೀಗಡಿಯನ್ನು ಅದಕ್ಕೆ ಸೇರಿಸಿಲ್ಲ. ಫಸ್ಟ್ ಈ ರೀತಿಯಾಗಿ ಸಾಂಬಾರು ಮಾಡ್ಕೊಳ್ಬೇಕು. ನಾನು ಯಾಕೆ ಸೇರಿಸಿಲ್ಲ ಅಂದರೆ ಮನೇಲಿ ಕೆಲವ್ರು ತಿನ್ನಲ್ಲ ನೋಡಿ ಅದನ್ನು, ಆವಾಗ ಒಂದು ಸ್ವಲ್ಪ ಸಾಂಬಾರು ತೆಗೆದಿಟ್ಕೊಬೇಕಾಗುತ್ತೆ. ಎಲ್ಲರೂ ತಿನ್ನೋದಾದರೆ ನಾವು ಸಾಂಬಾರು ಮಾಡುವಾಗಲೇ ಸೀಗಡಿ ಹಾಕ್ಕೊಂಡ್ರೆ ಆಯಿತು. ನಾನು ಈ ರೀತಿ ಫಸ್ಟು ಸಾಂಬಾರನ್ನ ತೆಗೆದಿಟ್ಕೊಳ್ತೀನಿ, ಅಂದರೆ ಒಂದು ಅರ್ಧ ಸಾಂಬಾರನ್ನ ನಾನಿಲ್ಲಿ ತೆಗೆದಿಟ್ಕೊತಾ ಇದ್ದೀನಿ. ಅಂದರೆ ಯಾರು ಅದನ್ನು ತಿನ್ನೋದಿಲ್ಲ ಅವ್ರಿಗೆ ಇದು ಸಾಂಬಾರು ಆಗುತ್ತೆ ಅಂತ. ಈಗ ನೋಡಿ ನಾನು ಬಾಕಿ ಏನು ಸಾಂಬಾರಿದೆ ನೋಡಿ, ಅದಕ್ಕೆ ವಾಶ್ ಮಾಡಿಟ್ಕೊಂಡಿರುವಂತಹ ಸೀಗಡಿಯನ್ನು ಸೇರಿಸ್ಕೊತಾ ಇದ್ದೀನಿ. ಈ ರೀತಿಯಾಗಿ ಮಾಡಿಕೊಂಡಾಗ ಅದನ್ನು ತಿಂದೇ ಇರೋರಿಗೂ ಸಹ ಸಾಂಬಾರಾಗುತ್ತೆ, ತಿನ್ನೋರಿಗೂ ಸಹ ಸಾಂಬಾರಾಗುತ್ತೆ. ಅದರಿಂದ ಎಲ್ಲರೂ ಮನೆಯಲ್ಲಿ ತಿಂತಾರೆ ಅಂದರೆ
ನಾವು ಅದೇನು ನಾವು ಕಾಳು ಸೇರಿಸ್ತೀವಿ ನೋಡಿ ತೊಗರಿ ಕಾಳನ್ನು, ಆವಾಗಲೇ ಸೀಗಡಿಯನ್ನು ಸೇರಿಸ್ಬಿಟ್ಟು ನೀಟಾಗಿ ಕೂಗಿಸ್ಕೊಂಡ್ರೆ ಆಗುತ್ತೆ ಅಷ್ಟೇ, ಒಂದೇ ಸರಿಗೆ ರೆಡಿಯಾಗಿ ಹೋಗುತ್ತೆ. ನೋಡಿ ಈಗ ನಾನು ಸೀಗಡಿಯನ್ನು ಅಷ್ಟೇ ಸೇರಿಸಿದ್ದೀನಿ, ಮತ್ತು ನೀರೇನು ಆ್ಯಡ್ ಮಾಡೋದು ಬೇಡ, ಪರ್ಫೆಕ್ಟಾಗಿ ಅದೇ ಸಾಂಬಾರಿಗೆ ಕರೆಕ್ಟ್ ಆಗುತ್ತೆ. ಈಗ ಸೀಗಡಿಯನ್ನು ಸೇರಿಸ್ಬಿಟ್ಟು ಅಷ್ಟೇ ನೀಟಾಗಿ ಅದನ್ನು ಮುಚ್ಚಿಬಿಟ್ಟು 3 ವಿಷಲ್ ಬರ್ಸ್ಕೊತೀನಿ. ಯಾಕೆಂದರೆ ಕಡಿಮೆ ಸಾಂಬಾರು ಇರುತ್ತೆ ನೋಡಿ, ಅದು ಬೇಗ ಬೇಗ ವಿಷಲ್ ಬಂದುಬಿಡುತ್ತೆ. ಅದರಿಂದ ನಾನು ಇದನ್ನು ಕರೆಕ್ಟಾಗಿ 3 ವಿಷಲ್ನ ಬರೆಸ್ಕೊಳ್ತೀನಿ, ಆಗ ಪರ್ಫೆಕ್ಟಾಗಿ ಸಾಂಬಾರು ಆಗಿರುತ್ತೆ. ನೋಡಿ ಈಗ 3 ವಿಷಲ್ ಆಯಿತು. ನಾನು ಸ್ಟವ್ನ ಆಫ್ ಮಾಡಿಬಿಟ್ಟು ಅದನ್ನು ತಣ್ಣಗಾಗಲಿಕ್ಕೆ ಬಿಡ್ತೀನಿ. ನೋಡಿ ಈಗ ತಣ್ಣಗಾಗಿದೆ. ತಣ್ಣಗಾದಮೇಲೆ ನಾನು ಕುಕ್ಕರ್ನ ಲಿಡ್ನ ತೆಗಿತಾ ಇದ್ದೀನಿ. ನೋಡಿ ಈಗ ರುಚಿಯಾದಂತಹ ಸೀಗಡಿ ಸಾಂಬಾರು ರೆಡಿ ಆಗುತ್ತೆ. ಮತ್ತು ಯಾರು ತಿನ್ನೋದಿಲ್ಲ ಅವ್ರಿಗೂ ಸಹ ತೊಗರಿ ಕಾಳಿನ ಸಾಂಬಾರನ್ನ ನಾನು ತೆಗೆದಿಟ್ಕೊಂಡಿದ್ದೀನಿ, ಅವ್ರಿಗೂ ಸಹ ಸಾಂಬಾರು ಆಗುತ್ತೆ. ಈ ರೀತಿಯಾಗಿ ಮಾಡಿಕೊಂಡಾಗ ಯಾರು ತಿನ್ನೋದಿಲ್ಲ ನೋಡಿ ಅಂಥವ್ರಿಗೂ ಸಹ ಸಾಂಬಾರು ಆಗುತ್ತೆ, ಯಾರು ಸೀಗಡಿಯನ್ನು ತಿಂತಾರೆ ನೋಡಿ ಅಂಥವ್ರಿಗೂ ಸಹ ಸಾಂಬಾರಾಗುತ್ತೆ. ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ ಇದು ಸಾಂಬಾರು, ತುಂಬ ಟೇಸ್ಟಿಯಾಗಿ ಬರುತ್ತೆ. ಮತ್ತು ಇದಕ್ಕೆ ಯಾವುದೇ ರೀತಿಯಾದಂಥ ಶುಂಠಿ ಬೆಳ್ಳುಳ್ಳಿ ಏನೂ ಆ್ಯಡ್ ಮಾಡಬಾರ್ದು, ಚಕ್ಕೆ ಲವಂಗ ಎಲ್ಲ. ಇದೇ ರೀತಿ ಸಿಂಪಲಾಗಿ ಮಾಡಿಕೊಂಡ್ರೆ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ. ಮತ್ತು ಇದನ್ನು ನಾನು ಮುದ್ದೆಗೆ ಮಾಡ್ಕೊಂಡಿದ್ದೆ, ಮುದ್ದೆ ಮತ್ತು ರೈಸ್ಗೆ. ರೆಸಿಪಿ ಇಷ್ಟ ಆದರೆ ನೀವು ಟ್ರೈ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.